ಮುಂದುವರ್ಸೋಣ. ನಿಮ್ಮದು ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಮಂಡಿಸಿರ್ತಕ್ಕಂಥ ಬಜೆಟಿನ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ವಂದನೆಯನ್ನ ಸಲ್ಲಿಸ್ತಾ, ಇತ್ತೀಚೆಗೆ ಹಣಕಾಸಿನ ಸಚಿವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅನ್ನ ಅವಲೋಕನ ಮಾಡಿದರೆ ಗೊತ್ತಾಗ್ತದೆ, ಈ ಬಜೆಟ್ನಿಂದಾಗಿ ರಾಜ್ಯದ ಯಾವುದೇ ವರ್ಗದ ಜನರಿಗೆ ಸಂತೃಪ್ತಿ ತಂದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಈ ನಾಡಿನಲ್ಲಿರ್ತಕ್ಕಂಥ ಕೃಷಿಕರು ಇರ್ಬೋದು, ಬಡವರಿರ್ಬೋದು, ಮಹಿಳೆಯರಿರ್ಬೋದು, ಯುವಕರು, ಯಾರಿಗೂ ಸಹ ಈ ಬಜೆಟ್ ಒಂದು ರೀತಿ ನಿರಾಸೆಯನ್ನ ತಂದಿದೆ ಅನ್ನೋದನ್ನ ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಒಂದು ಆದ್ಯತಾ ಕ್ಷೇತ್ರಗಳಿಗೂ ಕೂಡ ಗಮನ ಹರಿಸದೇ ಇರತಕ್ಕಂಥದ್ದು, ಅದು ಮೂಲಭೂತ ಸೌಕರ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಕ್ಷೇತ್ರ, ಕೃಷಿ ಕ್ಷೇತ್ರ, ವಿಶೇಷವಾಗಿ ನೀರಾವರಿ ಕ್ಷೇತ್ರದ ಬಗ್ಗೆನೂ ಕೂಡ ಹೆಚ್ಚು ಕಾಳಜಿಯನ್ನು ತೋರಿಸದೇ ಇರತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಇವತ್ತು ರೈತರು ಪರದಾಡ್ತಾ ಇದ್ದಾರೆ, ಇವತ್ತು ವಿಶೇಷವಾಗಿ ಅಡಿಕೆ ರೋಗ ಇರ್ಬೋದು, ಮತ್ತೆ ತೊಗರಿ ಬೆಳೆಗಾರರು ಕೂಡ ಇವತ್ತು ಸಂಕಷ್ಟದಲ್ಲಿದ್ದರೂ ಸಹ ಮಾನ್ಯ ಹಣಕಾಸಿನ ಸಚಿವರು ಇದ್ರ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥದ್ದು. ವಿಶೇಷವಾಗಿ ನೀರಾವರಿ ಬಗ್ಗೆ ಸಾಕಷ್ಟು ಬಾರಿ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ಚರ್ಚೆ ಆಗಿದೆ. ಹಿಂದೆ ನಾವು ಹೇಳಿದ್ರು, ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಟ್ಟು 50,000 ಕೋಟಿಯನ್ನು ನೀಡ್ತೇವೆ, ಪ್ರತಿ ವರ್ಷ 10,000 ಕೋಟಿಯನ್ನು ಕೊಟ್ಟು ಆ ಸಮಸ್ಯೆನ ಬಗೆಹರಿಸ್ತೇವೆ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ವಿ. ಆದರೆ ಕೃಷ್ಣ ಬಗ್ಗೆನೂ ಕೂಡ ಚಕಾರ ಎದ್ದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಇವತ್ತು ರಾಜ್ಯದಲ್ಲಿ ಮಾನ್ಯ ಸಭಾಧ್ಯಕ್ಷ, ಒಂದ್ ಕಡೆ ರಾಜ್ಯದಲ್ಲಿ ಈ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆ ಆದರೆ, ಇವತ್ತು ಬೆಲೆ ಏರಿಕೆ ಪರಿಣಾಮವಾಗಿ ರಾಜ್ಯದ ಜನ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಅವರ ಜೀವನದ ಮೇಲೆ ಒಂದು ರೀತಿ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅನ್ನೋದು ಈ ಬಜೆಟ್ನಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಮತ್ತೊಂದು ಕಡೆ ರಾಯರೆಡ್ಡಿ ಅವರೇ, ಮುಖ್ಯಮಂತ್ರಿ ಇಲ್ಲ, ನೀವು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು, ತಾವು ಕೂತ್ ಕೇಳ್ಬೇಕಲ್ಲ. ಅಟ್ಲೀಸ್ಟ್ ಯೂಪಿ ಇದೆ, ಕರೆಕ್ಟ್, ನೀವು ಅದ್ರ ಬೇಕಲ್ಲ. ಯುವರ್ ಪಾರ್ಟ್ ಆಫ್ ದಿ ಬಜೆಟ್. ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಹಣಕಾಸಿನ ಮುಂಗಟ್ಟಿನಿಂದ ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ಕೂಡ ಮುಚ್ಚೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದು ನಿಂತಿದೆ ಅಂತಕ್ಕಂಥದ್ದು ಇವತ್ತು ದುರ್ದೈವ. ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ಒಂದು ಆದ್ಯತೆ ನೀಡದೇ ಇರತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಉನ್ನತ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಗಮನ ಕೊಡದೇ ಇರತಕ್ಕಂಥದ್ದು. ಇವತ್ತು ಪ್ಯೂರ್ ಸೈನ್ಸ್ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ. ಇವತ್ತು ಚೈನಾ ಅಂತಕ್ಕಂಥ ದೇಶ ಪ್ರತಿ ವರ್ಷವೂ ಕೂಡ 1,500ಕ್ಕೂ ಹೆಚ್ಚು ಇವತ್ತು ಸೈಂಟಿಸ್ಟ್ಗಳು ಇವತ್ತು ಬರ್ತಾ ಇದ್ದಾರೆ. ಆ ರೀತಿ ಇವತ್ತು ನಮ್ಮ ರಾಜ್ಯದಲ್ಲಿ, ಯಾಕಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇವತ್ತು ಪ್ಯೂರ್ ಸೈನ್ಸ್ಗೂ ಕೂಡ ಹೆಚ್ಚು ಗಮನ ಕೊಡದೇ ಇರತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ಸಂದರ್ಭ ತರೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು ರಾಜ್ಯದಲ್ಲಿರ್ತಕ್ಕಂಥ 46,757 ಸರ್ಕಾರಿ ಶಾಲೆಗಳಲ್ಲಿ 43 ಲಕ್ಷ ವಿದ್ಯಾರ್ಥಿಗಳು ಇವತ್ತು ದಾಖಲಾಗಿರ್ತಕ್ಕಂಥದ್ದು. ಅದರ ಜೊತೆಲಿ ಇವತ್ತು ಖಾಸಗಿ ಶಾಲೆಗಳಲ್ಲಿ 16,450 ಖಾಸಗಿ ಶಾಲೆಗಳಲ್ಲಿ 47 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಒಂದು ಕಡೆ 46,000 ಚಿಲ್ಲರೆ ಸರ್ಕಾರಿ ಶಾಲೆಗಳಲ್ಲಿ 43 ಲಕ್ಷ ವಿದ್ಯಾರ್ಥಿಗಳಿದ್ರೆ, ಇವತ್ತು 16,450 ಖಾಸಗಿ ಶಾಲೆಗಳಲ್ಲಿ 47 ಲಕ್ಷ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಈ ಕ್ಷೇತ್ರದಲ್ಲಿ ಸರ್ಕಾರ ಗಮನ ಯಾವ ರೀತಿ ಹರಿಸ್ತಾ ಇದೆ, ಇದರ ಬಗ್ಗೆನೂ ಕೂಡ ಚರ್ಚೆ ಹೆಚ್ಚು ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಅನೇಕ ವಿವಿಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ
ಅರೆಕಾಲಿಕ ಉಪನ್ಯಾಸಕರಿದ್ದಾರೆ. ಒಂದು ಕಡೆ ಕಡಿಮೆ ವೇತನ, ಮತ್ತೊಂದು ಕಡೆ ಸೇವಾ ಭದ್ರತೆ ಇಲ್ಲದೇನೆ ಇವತ್ತು ಅವರು ಕೂಡ ಪರದಾಡ್ತಾ ಇರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಈ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಗಮನಿಸದೇ ಇರತಕ್ಕಂಥದ್ದು ದುರ್ದೈವ. ಇವತ್ತು ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಆಗಿದೆ. ಆದರೆ ಮಾನ್ಯ ಹಣಕಾಸಿನ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಒಂದು ಏನು ಪ್ರಾದೇಶಿಕ ಅಸಮಾನತೆಯ ಬಗ್ಗೆ ಹೆಚ್ಚು ಗಮನ ಹರಿಸದೇ ಇರತಕ್ಕಂಥದ್ದು ಕೂಡ ಇದು ದುರ್ದೈವ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಒಂದೇ ಒಂದು ದಾಖಲೆ ಅಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ, ಯಾಕೆಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮೊದಲ ಬಜೆಟ್ 2004-2005ರಲ್ಲಿ ಮಂಡನೆ ಮಾಡಿದ್ರು. 2004-2005ರಲ್ಲಿ ಮಂಡನೆ ಮಾಡಿದಾಗ ಅವತ್ತಿನ ಬಜೆಟಿನ ಗಾತ್ರ ಅಂತ ಹೇಳಿದ್ರೆ ಸುಮಾರು 13-14 ಸಾವಿರ ಕೋಟಿ ಇತ್ತು. ಆದರೆ ಇವತ್ತು 94,000 crores. ಇವತ್ತು 16ನೇ ಬಜೆಟ್ ಅನ್ನ ಆ ಕಾಲದಲ್ಲಿ 13 ಸಾವಿರ ಕೋಟಿ ಬಜೆಟ್. ಇವತ್ತಿನ 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸುಮಾರು 4,16,000 ಕೋಟಿ. ಈ ಬಜೆಟ್ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕಡೆ 4,09,000 ಕೋಟಿ ಇದಕ್ಕೆ ನೀವು ಬೇಕಂತ ಹೇಳಿದ್ರು ನಾವು ಈ ಬಾರಿ ಕೊರತೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನೀವು ಇಲ್ಲಿ ಬೇಕಂತ ಹೇಳಿದ್ದು ಮಾತಾಡುವಾಗ. ಒಟ್ಟಾರೆಯಾಗಿ ರಾಜ್ಯದ ಮೇಲಿನ ಒಟ್ಟು ಸಾಲದ ಹೊರೆ ಇವತ್ತು 7,64,000. ಅಧ್ಯಕ್ಷರೇ, ಅವ್ರು ಮಾತಾಡ್ತಿದ್ರೆ ನಮ್ಮ ಸ್ವಲ್ಪ ಯಾರೋ ವಿಪರ್ ಇವ್ರನ್ನ ಕರೆಸ್ಬೇಕು, ನಮ್ಮ ಫೈನಾನ್ಸ್ ಕರ್ಸಿ. ನೀವೀಗ ಯಾಕೆ ನೀವು ಸುಮ್ಮನೆ ಆಗಿದ್ರಿ? ಕರೆಸ್ಬೇಕಲ್ಲ. ಯಾರ್ದು? ದಿಸ್ ಇಸ್ ಅಪೋಸಿಷನ್ ಅಲ್ಲ ರೀ. ಅವ್ರು ಮಾತಾಡೋ ಫೈನಾನ್ಸ್ ಯಾರು ಇರ್ಬೇಕಂತ ನಾನು ಹೇಳಿದ್ದು ತಪ್ಪ. ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಸೆಕ್ರೆಟರಿ. ಡ್ಯೂಟಿ ಆಫ್ ದ ಗವರ್ಮೆಂಟ್. ರಾಯರೆಡ್ಡಿ ಅವರೇ, ನಿಮ್ಮದು ಉಪಕಾರ ಮಾಡ್ಲಿಕ್ಕೆ ಹೇಳಿದ್ದೀಗ ಉಪದ್ರ ಮಾಡುವಂತ ವಿಶಾಲಾಕ್ಷಿ ಅವರೇ, ಸ್ವಲ್ಪ ನೀವು ಕೂತ್ಕೊಳ್ಳಿ. ಎಸ್ ಯು ಆರ್ ರೈಟ್, ಬಟ್ ಯು ನೌ ಸಿಟ್ ಡೌನ್. ಅಲ್ಲ, ಒಳ್ಳೆ ವಿಷಯ ಹೇಳಿದ್ರೆ ಮಾತಾಡ್ಲಿಕ್ಕೆ ಅಲ್ಲಿ ನೋಡ್ರಿ ಒಬ್ರು ಇಲ್ಲ. ಆಯ್ತು, ಅವ್ರು ಮಾತಾಡ್ಲಿ. ಅಲ್ಲ, ನಿನ್ನೇನು ಇದಾಗಿ ಅಲ್ಲ, ಈಗ 3 ಜನ ಇದ್ದಾರೆ, ಸ್ವಲ್ಪ ಅರಿವುದಿಲ್ಲ, ಬೇಗ ಮುಗಿಸಿ ಈಗ. ನೀವು ಹಂಗೆ ಹೇಳಿದ್ರೆ ಮುಗಿಸ್